ಅಥಣಿ ಸಾಹುಕಾರ್ ಮತ್ತು ಬೆಳಗಾವಿ ಸಾಹುಕಾರ್ ನಡುವೆ ಹಗ್ಗ ಜಗ್ಗಾಟಗಳು ನಡೀತಾ ಇದೆ. ಸಂಸ್ಕಾರ ಇಲ್ಲ, ಮಾನ ಮರ್ಯಾದೆ ಇಲ್ಲ, ಬುದ್ಧಿನೂ ಇಲ್ಲ. ಬಿಜೆಪಿ ನಾಯಕನಿಗೆ ಛೀಮಾರಿ ಹಾಕಿದ ಲಕ್ಷ್ಮಣ ಸವದಿ ಅರ್ಥಾತ್ ಅಥಣಿ ಸಾಹುಕಾರ್. ನಿಮಗೆ ಸಂಸ್ಕಾರನೂ ಇಲ್ಲ, ಮಾನ ಮರ್ಯಾದೆನೂ ಇಲ್ಲ, ಬುದ್ಧಿ ಅಂತೂ ಅಲ್ವೇ ಇಲ್ಲ. ಬಿಜೆಪಿ ನಾಯಕನಿಗೆ ಛೀಮಾರಿ ಹಾಕಿದ ಅಥಣಿ ಸಾಹುಕಾರ್ ಲಕ್ಷ್ಮಣ ಸವದಿ. ಸಾಹುಕಾರ್ ವಿರುದ್ಧ ಕತ್ತಿ ಮಸೆದ ಲಕ್ಷ್ಮಣ ಸವದಿ. ಅಥಣಿಗೆ ಕಾಲಿಡದಂತೆ ರಮೇಶ್ ಜಾರಕಿಹೊಳಿಗೆ ತಾಕೀತು ಮಾಡಲಾಗಿದೆ. ಸ್ವಯಂ ಗೌರವ ಇಲ್ಲದವನಿಗೆ ಅಥಣಿಯಲ್ಲೇನ್ ಕೆಲಸ? ಸ್ವಯಂ ಗೌರವ ಇಲ್ಲ. ರಮೇಶ್ ಜಾರಕಿಹೊಳಿ ವಿರುದ್ಧ ಕೆಂಡ ಕಾರಿದ ಅಥಣಿ ಸಾಹುಕಾರ್. ಈ ಹಿಂದೆಯೇ ಜನ ತಿರಸ್ಕರಿಸಿದ್ದಾರೆ, ಆದರೂ ಬರ್ತಾರಂತೆ. ಲಕ್ಷ್ಮಣ್ ಸವದಿ ಹೇಳ್ತಾ ಇರೋದು ರಮೇಶ್ ಜಾರಕಿಹೊಳಿಗೆ, ಇದಕ್ಕಿಂತ ದೊಡ್ಡ ಅಪಹಾಸ್ಯ ಮತ್ತೊಂದಿಲ್ಲ ಎಂದ ಲಕ್ಷ್ಮಣ್ ಸವದಿ, ಮಾಜಿ ಉಪಮುಖ್ಯಮಂತ್ರಿ. ಆ ಮನುಷ್ಯನಿಗೆ ಸಂಸ್ಕಾರ ಇಲ್ಲ, ಆ ಮನುಷ್ಯನಿಗೆ ಮಾನ ಮರ್ಯಾದೆ ಇಲ್ಲ, ಆ ಮನುಷ್ಯನಿಗೆ ಸೂಕ್ಷ್ಮತೆ ಅನ್ನೋದೇ ಇಲ್ಲ, ಆ ಮನುಷ್ಯನಿಗೆ ಬುದ್ಧಿ ಅಂತೂ ಇಲ್ಲವೇ ಇಲ್ಲ. ಯಾರು ಹೇಳ್ತಾ ಇರೋದು ಇದನ್ನ? ಅಥಣಿಯ ಸಾಹುಕಾರ್. ಅಥಣಿಯ ಸಾಹುಕಾರ್ ಮಾಜಿ ಉಪಮುಖ್ಯಮಂತ್ರಿ, ಮಾಜಿ ಸಹಕಾರ ಸಚಿವ, 30 ವರ್ಷಗಳಿಂದ ಸ್ಥಳೀಯ ಸಂಸ್ಥೆಯ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿದವರು. ಯಾಕೆ ಹೇಳಿದ್ರು ರಮೇಶ್ ಜಾರಕಿಹೊಳಿಗೆ ಮಾನ ಮರ್ಯಾದೆ ಇಲ್ಲ ಅಂತ? ಯಾಕೆ ಅಂದ್ರೆ, ಇನ್ನೇನು ಕೆಲವೇ ದಿವಸಗಳಲ್ಲಿ ಅಲ್ಲಿನ ಕಾರ್ಖಾನೆ ಎಲೆಕ್ಷನ್ ನಡೆಯುತ್ತೆ. ಆ ಎಲೆಕ್ಷನ್ಗೆ ಮುಂದಿನ ಅಪ್ಡೇಟ್ಸ್ಗಳಲ್ಲಿ ನಾವು ಹೇಳ್ತಾ ಹೋಗ್ತೀವಿ. ಆದ್ರೆ ಬಿಜೆಪಿ ನಾಯಕನಿಗೆ ಈಗಾಗಲೇ ಛೀಮಾರಿ ಹಾಕಿದ್ದಾರೆ ಲಕ್ಷ್ಮಣ್ ಸವದಿ. ಜನ ತಿರಸ್ಕಾರ ಮಾಡಿದ್ರು ಕೂಡ ಮತ್ ಅದೇ ಜಾಗಕ್ಕೆ ಬರ್ತಾರಲ್ವಾ, ಅವ್ರಿಗೆ ಮಾನ ಮರ್ಯಾದೆ ಇಲ್ವಾ ಅಂತ ಹೇಳ್ತಾರೆ ಲಕ್ಷ್ಮಣ್ ಸವದಿ. ಅಥಣಿಗೆ ಕಾಲಿಡ ಕೂಡದು ಅಸಲಿ ತಾಕೀತು ಲಕ್ಷ್ಮಣ್ ಸವದಿ ಅವರದು. ಅವರಿಗೆ ಸ್ವಯಂ ಗೌರವ ಇಲ್ಲ, ಸೆಲ್ಫ್ ರೆಸ್ಪೆಕ್ಟ್ ಇಲ್ಲ. ಜನ ಕೂಡ ಅವರಿಗೆ ಗೌರವ ಕೊಟ್ಟಿಲ್ಲ, ಈ ಹಿಂದೆನೆ ತಿರಸ್ಕಾರ ಮಾಡಿದ್ದಾರೆ. ಹಂಗಿದ್ರೂ ಕೂಡ ಹೆಂಗ್ ಮುಖ ತೋರಿಸ್ತಾರೆ ಅಂತ ಹೇಳಿ ಲಕ್ಷ್ಮಣ್ ಸವದಿ ಸಿಡಿದಿದ್ದಾರೆ. ಬರೋದಕ್ಕೆ ಹೋಗಬೇಡಿ ಈ ಭಾಗದಲ್ಲಿ. 2023ರಲ್ಲಿ ನಿಮ್ಮದೇ ಬೆಂಬಲಿತ ಶಾಸಕನೊಬ್ಬ ನಿಂತ್ಕೊಂಡಾಗ ಹೀನಾಯ ಸೋಲುಂಡು ಹೋದ್ರಲ್ಲ ಮನೆಗೆ. ಅದಾದ ನಂತರ ಸಾಕಷ್ಟು ಸ್ಥಳೀಯ ಎಲೆಕ್ಷನ್ಗೂ ಕೂಡ ನಿಂತ್ಕೊಂಡು ಮುಖ ಸಪ್ಪೆ ಮಾಡ್ಕೊಂಡು ಹೋದ್ರಲ್ಲ, ಅದೇ ಜಾಗಕ್ಕೆ ಹೆಂಗ್ ಬರ್ತೀರಿ ನೀವು? ಯಾವ ಮುಖವನ್ನ ಇಟ್ಟುಕೊಂಡು ಬರುತ್ತೀರಿ ಅಥಣಿಗೆ? ಅಥಣಿ ತಾಲೂಕಿಗೆ ಕಾಲಿಡಬಾರದು ಅಂತ ಅಥಣಿ ಸಾಹುಕಾರ್ ಲಕ್ಷ್ಮಣ್ ಸವದಿ ಅಘೋಷಿತವಾದ ಘೋಷಣೆ ಮಾಡಿದ್ದಾರೆ. ಹಾಗಾದ್ರೆ ಏನಿದು ವಿಚಾರ? ಬೆಳಗಾವಿ ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಏನ್ ನಡೀತಾ ಇದೆ? ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ಅಪ್ಡೇಟ್ಸ್ಗಳು ನಾವು ಗಮನಿಸುವುದಾದ್ರೆ, ಬುದ್ಧಿವಂತರಿಗೆ ಎಲ್ಲ ಸೂಕ್ಷ್ಮತೆ ಅರ್ಥ ಆಗುತ್ತೆ, ಮತ್ತೆ ಮುಖಭಂಗನೂ ಆಗುತ್ತೆ. ಮಾತಿನುದ್ದಕ್ಕೂ ರಮೇಶ್ ವಿರುದ್ಧ ಕೆಂಡ ಕಾರಿದ ಸಾಹುಕಾರ್. ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ನಲ್ಲೂ ಕೂಡ ಮುಖಭಂಗ ಆಗಿತ್ತು. ಈಗ ಕಾರ್ಖಾನೆ ಎಲೆಕ್ಷನ್ನತ್ತ ಮುಖ ಮಾಡಿದ್ದಾರೆ ರಮೇಶ್ ಜಾರಕಿಹೊಳಿ. ಅವರು ಮುಟ್ಟಿದ್ದೆಲ್ಲವೂ ಮಣ್ಣಾಗುತ್ತಿದೆ ಎಂಬ ಅರಿವಿಲ್ಲ ಅವರಿಗೆ. ನಿಮ್ಮ ಹಿಂದಿನ ಇತಿಹಾಸವನ್ನು ಒಮ್ಮೆ ತಿರುಗಿ ನೋಡಿ ಎಂದ ಸವದಿ. ತೀವ್ರ ಸ್ವರೂಪ ಪಡೆದುಕೊಂಡ ಅಥಣಿ ರಾಜಕಾರಣ ನಿಜಕ್ಕೂ ಕ್ಷಣಚಿತ್ತಂ ಕ್ಷಣಪಿತ್ತಂ ಅನ್ನೋ ಹಾಗೆ ಭಾಸವಾಗ್ತಾ ಇದೆ ಅಥಣಿಯ ಚುನಾವಣೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅಲ್ಲಿನ ಕಾರ್ಖಾನೆ ಎಲೆಕ್ಷನ್ ಬರುತ್ತೆ. ಆ ಎಲೆಕ್ಷನ್ ನಲ್ಲೂ ಸ್ಪರ್ಧೆ ಮಾಡೋದಕ್ಕೆ ರಮೇಶ್ ಜಾರಕಿಹೊಳಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಎಲೆಕ್ಷನ್ ನಲ್ಲೂ ಕೂಡ ಜನ ಬುದ್ಧಿ ಕಲಿಸಿದ್ರು. ಇದು ನಾವು ಹೇಳ್ತಿರೋದಿಲ್ಲ, ಲಕ್ಷ್ಮಣ್ ಸವದಿನೇ ಹೇಳ್ತಾರೆ. ಕಾರ್ಖಾನೆ ಎಲೆಕ್ಷನ್ ಅತ್ತ ಮುಖ ಮಾಡಿದ್ದಾರೆ ರಮೇಶ್ ಜಾರಕಿಹೊಳಿ. ಅವರು ಮುಟ್ಟಿದ್ದೆಲ್ಲವೂ ಮಣ್ಣಾಗ್ತಾ ಇದೆ ಎಂಬ ಅರಿವು ಹಾಕಿಲ್ಲ ಅವರಿಗೆ. ಸ್ವಲ್ಪ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿದ್ರೆ ಎಲ್ಲವೂ ನೆಟ್ಟಗಾಗುತ್ತೆ. ನಿಮ್ಮ ಹಿಂದಿನ ರಾಜಕಾರಣದ ಇತಿಹಾಸವನ್ನು ಗಮನಿಸಿ ನೋಡಿ. 2023, ಅದಾದ ನಂತರ ಬ್ಯಾಂಕ್ ಮಧ್ಯವರ್ತಿ ಎಲೆಕ್ಷನ್ನು, ಹೀಗೆ ಸಾಲು ಸೋಲುಂಡರೂ ಕೂಡ ಮತ್ತೆ ಅಥಣಿ ತಾಲೂಕಿಗೆ ಯಾಕೆ ಬರ್ತೀರಾ? ಬುದ್ಧಿವಂತರಿಗೆ ಎಲ್ಲ ಸೂಕ್ಷ್ಮ ಅರ್ಥ ಆಗುತ್ತೆ. ಇತ್ತ ಮುಖ ಮಾಡಬೇಡಿ. ಮಾತಿನುದ್ದಕ್ಕೂ ರಮೇಶ್ ವಿರುದ್ಧ ಕಟುವಾಗಿ ಟೀಕಿಸಿದ ಲಕ್ಷ್ಮಣ್ ಸವದಿ. ಹಾಗಾದ್ರೆ ಲಕ್ಷ್ಮಣ್ ಸವದಿ ರಮೇಶ್ ಜಾರಕಿಹೊಳಿ ವಿರುದ್ಧ ಏನ್ ಮಾತನಾಡಿದ್ರು? ಅವರ ಮಾತಿನುದ್ದಕ್ಕೂ ಕೂಡ ಕಟುವಾದ ಟೀಕೆಗಳು ಯಾಕೆ ವ್ಯಕ್ತವಾಯಿತು? ಹಾಗಾದ್ರೆ ಲಕ್ಷ್ಮಣ್ ಸವದಿ
ಏನು ಮಾತನಾಡಿದ್ರು ಕೇಳಿಸ್ಕೊಂಡು ಬರೋಣ. ಈ ತಾಲೂಕಿನ ಜನ ರಮೇಶ್ ಜಾರಕಿಹೊಳಿ ಅವರನ್ನ ಬಹುದಿನಗಳಿಂದ ತಿರಸ್ಕಾರ ಮಾಡಿದ್ದಾರೆ. ಆ ತಿರಸ್ಕಾರದ ಅರಿವು ಅವ್ರಿಗೆ ಇನ್ನೂ ಆಗಿಲ್ಲ. ಅವ್ರಿಗೆ ಏನಾದ್ರೂ ಮಾನ ಮರ್ಯಾದೆ ಗೌರವ ಅನ್ನುವಂಥದ್ದು ಗೊತ್ತಿದ್ರೆ ನಿಜವಾಗ್ಲೂ ನಮ್ಮ ತಾಲೂಕದೊಳಗೆ ಕಾಲು ಹಾಕ್ಬಾರ್ದು. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅವಮಾನವನ್ನು 23ರಾಗೂ ಮಾಡಿದ್ದಾರೆ ಜನ. ಮೊನ್ನೆ ನಮ್ಮ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಚುನಾವಣೆಯಲ್ಲಿಯೂ ಕೂಡ ಮಾಡಿದ್ದಾರೆ. ಅಥಣಿ ತಾಲೂಕಿನ ಜನ ರಮೇಶ್ ಜಾರಕಿಹೊಳಿ ಅವರನ್ನ ಬಹುದಿನಗಳಿಂದ ತಿರಸ್ಕಾರ ಮಾಡಿದ್ದಾರೆ. ನಾನು ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೀನಿ. ನನಗೂ ಸಾಕಷ್ಟು ಶಬ್ದಕೋಶಗಳು ನನ್ನಲ್ಲಿದ್ದಾವೆ. ಆದರೆ ಅವ್ರ ತರ ನಾನು ಮಾತಾಡಕ್ ಹೋದ್ರೆ ಜನ ನನ್ನನ್ನು ಕೂಡ ಮೆಂಟಲ್ ಅಂತ ಕರೀತಾರೆ. ಆ ಮೆಂಟಲ್ ಅಂತ ಕರ್ಸ್ಕೋಬಾರ್ದು ಅಂತಕ್ಕಂಥ ಹಿನ್ನೆಲೆಯಿಂದ ಇವತ್ತು ನಾನು ಸೂಕ್ಷ್ಮದಿಂದ ಕೆಲವೊಂದು ಉತ್ತರಗಳನ್ನು ಕೊಡ್ಲಿಕ್ಕೆ ಬಯಸ್ತೀನಿ. 23ರಲ್ಲಿನೂ ಏನು ಅಂತ ತೋರಿಸಿದ್ದಾರೆ. ಮೊನ್ನೆ ಮಧ್ಯವರ್ತಿ ಬ್ಯಾಂಕಿನಲ್ಲಿ ತೋರಿಸಿದ್ದಾರೆ. ಈ ಕೃಷ್ಣ ಸಕ್ಕರೆ ಕಾರ್ಖಾನೆ ಚುನಾವಣೆಯಲ್ಲೂ ಕೂಡ ತೋರಿಸ್ತಾರೆ. 2028ಕ್ಕೂ ಮತ್ತು ತೋರಿಸ್ತಾರೆ. ಇದನ್ನ ಆತನು ಬರ್ಕೊಂಡು ಹೋಗಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ. ಅಥಣಿ ತಾಲೂಕಿನ ಜನ ಬಹಳ ಸೂಕ್ಷ್ಮ ಮತಿಯನ್ನು ಹೊಂದಿರತಕ್ಕಂಥ ಮತ್ತು ಅತ್ಯಂತ ಬುದ್ಧಿಜೀವಿಗಳಿರ್ತಕ್ಕಂಥ ನಾಡು. ಯಾರು ಯಾರಿಂದ ಏನು ಬುದ್ಧಿ ಕಲಿಬೇಕು ಅಂತಕ್ಕಂಥದ್ದು ಅವಶ್ಯಕತೆ ನಮ್ಮ ತಾಲೂಕಿನ ಜನರಿಗಿಲ್ಲ. ಶಿವಯೋಗಿಗಳ ನಾಡು, ಪುಣ್ಯ ಭೂಮಿ. ಈ ಪುಣ್ಯ ಭೂಮಿಯಲ್ಲಿ ಜನಿಸಿರ್ತಕ್ಕಂಥ ಜನ ಬಹಳ ಸೂಕ್ಷ್ಮ ಮತಿಗಳಿರೋದ್ರಿಂದ ಯಾವ ಕಾಲಕ್ಕೆ ಯಾವ ಸಂದರ್ಭಕ್ಕೆ ಯಾರಿಗೆ ಯಾವ ತರದಿಂದ ಉತ್ತರವನ್ನು ಕೊಡಬೇಕು ಆ ತರದಿಂದ ಉತ್ತರ ನಮ್ಮ ತಾಲೂಕಿನ ಜನ ಹಿಂದೂ ಕೊಟ್ಟಿದ್ದಾರೆ, ಈಗೂ ಕೊಡ್ತಾರೆ, ಮುಂದೂ ಕೊಡ್ತಾರೆ. ಧನ್ಯವಾದ. ನಾನು ಒಂದು ಮಾತನ್ನ ಹೇಳಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.